ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ನ ಮೇಲೆ 50 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ನೀವೇನಾದರೂ ಈ ಒಂದು ಯೂನಿಟ್ ಸರಿಯಾಗಿ ಪ್ರಿಪರೇಷನ್ ಮಾಡಿದ್ದೆ ಅದರಲ್ಲಿ 10 ಅಂಕಗಳನ್ನ ಇಲ್ಲಿ ಗಳಿಸಬಹುದು. ಯಾಕಂದರೆ ಇದೊಂದು ತುಂಬ ಚಿಕ್ಕದಾಗಿರೋ ಯೂನಿಟ್ ಮತ್ತು ತುಂಬ ಸರಳವಾಗಿರೋ ಒಂದು ಯೂನಿಟ್ ಆಗಿದೆ. ಅದೇ ರೀತಿ ಕೆಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ. PYQ ಜೊತೆಗೆ 5000+ MCQ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರೂಪೀಸ್ನಲ್ಲಿ ಲಭ್ಯವಿದೆ. ಸೊ ನೀವೇನಾದರೂ ಒಂದು ಕೋರ್ಸನ್ನು ಜಾಯ್ನ್ ಆದರೆ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆತೀರಾ. ಸೊ ಇದರಿಂದ ನೀವು ಪೇಪರ್ 2 ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಕೆಸೆಟ್ ನೀವು ಸರಳವಾಗಿ ಕ್ವಾಲಿಫೈ ಆಗಬಹುದು. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ 2000 ರೂಪೀಸ್ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಸ್ಟೋರ್ನಲ್ಲಿ ಕೆಸೆಟ್ 2024 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಇಲ್ಲಿ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, PYQs, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ಕಾಂಪ್ರಿಹೆನ್ಸಿವ್ ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ಇದೆ. ಸೊ ಇಲ್ಲಿಂದ ನೀವು ಕೆಲವೊಂದು ಮೆಟೀರಿಯಲ್ ಫ್ರೀ ಕೂಡ ಇದೆ, ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು. ನಂತರ ನೀವು ಈ ಆ್ಯಪ್ನಿಂದ ಜಾಯಿನ್ ಕೂಡ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರ್ಕೊಳ್ಳಿ. ಸೊ ಲೆಟಸ್ ಮೂವ್ ಟು ದಿ ಕ್ವೆಶನ್ ನಂಬರ್ 1. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಷನ್? ಆಪ್ಷನ್ A, an interference with message reception. Option B, effective communication. Option C, verbal and non-verbal responses to message. Option D, a physical and psychological environment for conversation. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಸಂವಹನದ ಸಂದರ್ಭ ಅಂತ ಯಾವುದನ್ನು ಕರೀಬಹುದು? ಆಪ್ಷನ್ ಎ ಸಂದೇಶ ಸ್ವೀಕಾರದಲ್ಲಿ ಹಸ್ತಕ್ಷೇಪ. ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನ. ಆಪ್ಷನ್ ಸಿ ಸಂದೇಶಗಳಿಗೆ ಮೌಖಿಕ ಮತ್ತು ಮೌಖಿಕವಲ್ಲದ ಪ್ರತಿಕ್ರಿಯೆಗಳು. ಆಪ್ಷನ್ ಡಿ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ. ಸೊ ಹಿಯರ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಷನ್ refers to the option D, a physical and psychological environment for conversations. Option D is the right answer. ಸೊ ಇಲ್ಲಿ ಯಾವುದೇ ಸಂವಹನದಲ್ಲಿ ಸಂದರ್ಭ ಅಂದಾಗ ಇದೇನನ್ನು ಸೂಚಿಸುತ್ತೆ ಅಂತಂತಂದ್ರೆ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣವನ್ನು ಸೂಚಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. So context, it is the environment or situation under which communication is taking place. So ಯಾವ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವ ಒಂದು ಸಮಯದಲ್ಲಿ ಸಂವಹನ ಕಾರ್ಯ ಏರ್ಪಡ್ತಾ ಇದೆ ಇದಕ್ಕೆ ನಾವು ಏನಂತ ಇದ್ದೀವಿ? ಸಂದರ್ಭ. ಕ್ವೆಶ್ಚನ್ ನಂಬರ್ 2. The evolution of symbolic communication is called information, language, gesture, none of these. ಸಾಂಕೇತಿಕ ಸಂವಹನದ ವಿಕಾಸವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಮಾಹಿತಿ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಸನ್ನೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲ್ಯಾಂಗ್ವೇಜ್ ಇಸ್ ದ ಕರೆಕ್ಟ್ ಆನ್ಸರ್. ಸಾಂಕೇತಿಕ ಸಂಬಂಧ ವಿಕಾಸವನ್ನು ನಾವು ಭಾಷೆ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 3. ದ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಆಪ್ಷನ್ ಎ ಡಿಪೆಂಡ್ಸ್ ಆನ್ ದ ಎಜುಕೇಷನ್ ಲೆವೆಲ್. ಆಪ್ಷನ್ ಬಿ ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ದಟ್ cannot be learned. ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ. ಆಪ್ಷನ್ ಡಿ ಕ್ಯಾನ್ ಬಿ ಲರ್ನ್. ಸೊ ಈ ಪರಿಣಾಮಕಾರಿ ಸಂವಹನ ಅಂದಾಗ, ಸೊ ಪರಿಣಾಮಕಾರಿ ಸಂವಹನ ನಮ್ಗೆ ಗೊತ್ತಿರಬೇಕು, ಯಾವಾಗ ಸೆಂಡರ್ ನೀಡ್ತಾ ಇರೋ ಮಾಹಿತಿ ಸರಿಯಾಗಿ ರಿಸೀವರ್ಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ನಾವೇಂತೀವಿ ಪರಿಣಾಮಕಾರಿ ಸಂವಹನ. ಸೊ ಇದು ಆಪ್ಷನ್ ಎ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿದೆ. ಆಪ್ಷನ್ ಬಿ ಕಲಿಯಲು ಸಾಧ್ಯವಿಲ್ಲದ ನೈಸರ್ಗಿಕ ಪ್ರತಿಭೆಯಾಗಿದೆ. ಆಪ್ಷನ್ ಸಿ ಯಾವಾಗಲೂ ತಂತ್ರಜ್ಞಾನದ ಬಳಕೆ ಮೇಲೆ ಅವಲಂಬಿತವಾಗಿದೆ. ಆಪ್ಷನ್ ಡಿ ಕಲಿಯಬಹುದು. ಸೊ ಈ ಪರಿಣಾಮಕಾರಿ ಸಂವಹನ ಅಂದಾಗ ಇದು ಯಾವುದೇ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿಲ್ಲ, ಇದು ಕಲಿಯಲು ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿಲ್ಲ. ಸೊ ಇದನ್ನು ನಾವು ಸರಳವಾಗಿ ಕಲಿಬಹುದು. ಸೊ ಕಮ್ಯುನಿಕೇಷನ್, ದ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಇಟ್ ಕ್ಯಾನ್ ಬಿ ಲರ್ನ್ಡ್. So communication is a process through which we exchange ideas, opinions and feelings. So effective communication means whatever information is given by the sender, it should be understood by the receiver. So ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತಂದಾಗ ಸೆಂಡರ್ ನೀಡುವ ಮಾಹಿತಿಯು ಸರಿಯಾಗಿ ಅರ್ಥ ಆದರೆ ಅದಕ್ಕೆ ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 4. A message can only be deemed effective when? Option A, good communication skills are used. Option B, repeated back as proof of understanding. Option C, understood by receiver and produces the desired response. Option D, delivered in interpersonal communication. ಸಂದೇಶವನ್ನು ಯಾವಾಗ ಪರಿಣಾಮಕಾರಿ ಅಂತ ಪರಿಗಣಿಸ್ತಾ ಇದ್ದೀವಿ?
ಆಪ್ಷನ್ ಎ ಉತ್ತಮ ಸಂವಹನ ಕೌಶಲ್ಯಗಳನ್ನು ಬಳಸಿದ್ರೆ. ಆಪ್ಷನ್ ಬಿ ತಿಳುವಳಿಕೆಗೆ ಪುರಾವೆಯಾಗಿ ಮತ್ತೆ ಪುನರಾವರ್ತನೆ ಮಾಡಿದರೆ. ಆಪ್ಷನ್ ಸಿ ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಡಿ ಪರಸ್ಪರ ಸಂವಹನ ನೀಡಲಾಗುತ್ತದೆ. ಸೊ ಸಂದೇಶವನ್ನು ನಾವು ಯಾವಾಗ ಪರಿಣಾಮಕಾರಿ ಅಂತ ಹೇಳ್ತೀವಿ ಅಂತಂದರೆ ಯಾವಾಗ ಮಾಹಿತಿ ರಿಸೀವರ್ಗೆ ಸ್ವೀಕರಿಸುವವರಿಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ, ಅವರು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಅದಕ್ಕೆ ನಾವು ಏನಂತೀವಿ ಪರಿಣಾಮಕಾರಿ ಸಂವಹನ. ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. So effective communication is when understood by the receiver and is given desired response. So option C is right. Question number 5. Dyadic communication is the transfer of messages from a person to. Option A to another person and vice versa. Option B to a group of persons. Option C to a mass audience. Option D none of this. Dyadic ಸಂವಹನ ಅಂದಾಗ ಒಬ್ಬ ವ್ಯಕ್ತಿಯಿಂದ ಸಂದೇಶಗಳ ವರ್ಗಾವಣೆ ಆಗ್ತಾ ಇದೆ. ಯಾರಿಗೆ ಅಂತಂದರೆ ಆಪ್ಷನ್ ಎ ಇನ್ನೊಬ್ಬ ವ್ಯಕ್ತಿಗೆ ಮತ್ತೆ ವಿರುದ್ಧವಾಗಿ. ಆಪ್ಷನ್ ಬಿ ವ್ಯಕ್ತಿಗಳ ಗುಂಪಿಗೆ. ಆಪ್ಷನ್ ಸಿ ಮಾಸ್ ಪ್ರೇಕ್ಷಕರಿಗೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ. ಸೊ ಈ ಒಂದು ಡಯಾಡಿಕ್ ಕಮ್ಯುನಿಕೇಶನ್ ಅಂದಾಗ ಇಲ್ಲಿ ಇದಕ್ಕೆ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತಲೂ ಕೂಡ ಕರಿತೀವಿ. ಯಾವಾಗ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಾ ಇರುವ ಸಂವಹನಕ್ಕೆ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಡಯಾಡಿಕ್ ಕಮ್ಯುನಿಕೇಶನ್ ಮೀನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಸೊ ಹಿಯರ್ ಮೆಸೇಜ್ will transfer from one person to another. So option A is correct. The term dyadic communication refers to two people engaged in the conversation. Question number 6. The word communication is derived from. So ಸಂವಹನ ಎಂಬ ಪದವನ್ನು ಯಾವ ಭಾಷೆಯಿಂದ ಪಡೆಯಲಾಗಿದೆ? ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ಲ್ಯಾಟಿನ್, ಆಪ್ಷನ್ ಡಿ ಪರ್ಷಿಯನ್. Yes, here the correct answer for this question is option C, Latin. The word communication, it is derived from Latin word. So communication, it is derived from the Latin word communis. It means common. Common means understanding. Question number 7. Which of the following is the essence of effective communication? ಮೆಸೇಜ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಸಂದೇಶ, ಪ್ರತಿಕ್ರಿಯೆ, ಎನ್ಕೋಡಿಂಗ್, ಡಿಕೋಡಿಂಗ್. ಸೊ ಯಾವಾಗ ಇಲ್ಲಿ ರಿಸೀವರ್ ಸೆಂಡರ್ ಕಳುಹಿಸಿದ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಸೊ ಅವಾಗ ನಾವು ಏನಂತೀವಿ ಪರಿಣಾಮಕಾರಿ ಸಂವಹನ ಅಂತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ವೆನ್ ರಿಸೀವರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್ ಅಂಡ್ ಈಸ್ ಗಿವಿಂಗ್ ಫೀಡ್ಬ್ಯಾಕ್, ದೆನ್ ಇಟ್ ಈಸ್ ಟರ್ಮ್ಡ್ ಆಸ್ effective communication. So option B is correct. So feedback means providing or receiving information about the impact of message or behavior. So expressing reactions, thoughts or feelings help communicator to understand how the message is perceived. Question number 8. The Indian Institute of Mass Communication was established in. Indian Institute of Mass Communication ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1964, ಆಪ್ಷನ್ ಸಿ 1965, ಆಪ್ಷನ್ ಡಿ 1946. The right answer is option C, 1965. So the Indian Institute of Mass Communication (IIMC) was established on August 17, 1965 by central government, and it was the initiative of Minister of Information and Broadcasting. Then let us move to the question number 9. Encoding is important. Option A, encourage feedback. Option B, eliminate noise. Option C, produce messages. Option D, ensure decoding of message. Encoding ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು, ಆಪ್ಷನ್ ಬಿ ಶಬ್ದವನ್ನು ತೆಗೆದುಹಾಕಲು, ಆಪ್ಷನ್ ಸಿ ಸಂದೇಶಗಳನ್ನು ಉತ್ಪಾದಿಸಲು, ಆಪ್ಷನ್ ಡಿ ಸಂದೇಶದ ಡಿಕೋಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು. ಸೊ ಎನ್ಕೋಡಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರೊಡ್ಯೂಸಿಂಗ್ ಮೆಸೇಜಸ್. ಸೊ ಇಲ್ಲಿ ಎನ್ಕೋಡಿಂಗ್ ಅಂದಾಗ ನಮ್ಮಲ್ಲಿರುವ ಮಾಹಿತಿಯನ್ನು ಇನ್ನೊಬ್ಬರಿಗೆ ನೀಡಲು ಏನು ಮಾಡ್ತಿದ್ದೀವಿ, ನಾವು ಸಂದೇಶಗಳನ್ನ ಉತ್ಪಾದಿಸ್ತಾ ಇದ್ದೀವಿ. ಸೊ ಇದಕ್ಕೆ ಏನು ಬೇಕು, ನಮಗೆ ಎನ್ಕೋಡಿಂಗ್ ಬೇಕಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Encoding in communication refers to the process of translating information into a form that can be communicated. So the sender uses symbols to communicate their message. Receiver decodes the symbols to interpret the message. So ಇಲ್ಲಿ ಎನ್ಕೋಡಿಂಗ್ ಅಂದಾಗ ಸೆಂಡರ್ ಏನು ಮಾಡ್ತಾ ಇದ್ದಾರೆ, ಸಿಂಬಾಲ್ಗಳನ್ನು ಬಳಸಿ ಯಾವುದೇ ಒಂದು ಮಾಹಿತಿಯನ್ನು ಎನ್ಕೋಡ್ ಮಾಡ್ತಾ ಇದ್ದಾರೆ, ಅದೇ ರೀತಿ ರಿಸೀವರ್ ಮಾಹಿತಿಯನ್ನು ಡಿಕೋಡ್ ಮಾಡ್ತಾ ಇದ್ದಾರೆ. Question number 10. Which of the three components are parts of human communication process? ಈ ಮೂರು ಘಟಕಗಳಲ್ಲಿ ಯಾವುವು ಮಾನವ ಸಂವಹನದ ಪ್ರಕ್ರಿಯೆಯ ಭಾಗಗಳಾಗಿವೆ? ಸೊ ಆಪ್ಷನ್ ಎ ಮೆಸೇಜ್, ರೆಕಾರ್ಡಿಂಗ್ ಆ್ಯಂಡ್ ಫೀಡ್ಬ್ಯಾಕ್.
Option B, noise, feedback and jargon. Option C, message, noise and feedback. Option D, feedback, message and critiquing. The right answer is option C. ಮಾನವ ಸಂವಹನದ ಮೂರು ಭಾಗಗಳು ಅಂತಂತಂದ್ರೆ ಸಂದೇಶ, ಶಬ್ದ ಮತ್ತು ಪ್ರತಿಕ್ರಿಯೆ. 3 components of human communication are message, noise and feedback. Question number 11. Dash is individual reflection, contemplation and meditation. Dash ವೈಯಕ್ತಿಕ ಪ್ರತಿಬಿಂಬ ಧ್ಯಾನವಿದೆ. Option A, intrapersonal communication. Option B, interpersonal communication. Option C, mass communication. Option D, group communication. So ಇಲ್ಲಿ ವೈಯಕ್ತಿಕ ಪ್ರತಿಬಿಂಬ ಮತ್ತೆ ಧ್ಯಾನ ಅಂದಾಗ ಇದು ಒಬ್ಬ ವ್ಯಕ್ತಿಯ ಅಂತರ್ಯದಲ್ಲಿ ನಡೆಯುವ ಕಾರ್ಯಗಳಾಗಿವೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಅಂತರ್ವ್ಯಕ್ತಿಕ ಸಂವಹನ, ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಸರಿಯಾಗಿದೆ. So reflection, contemplation and meditation are examples for intrapersonal communication. So intrapersonal communication is communication with oneself or self to self. Example, thinking to oneself, I'll do better in the next exam. Question number 12. The mathematical model of communication was put forwarded by. ಸಂವಹನದ ಗಣಿತದ ಮಾದರಿಯನ್ನ ಯಾರು ನೀಡಿದ್ರು? Option A, Shannon and Weaver. Option B, Osgood and Schramm. Option C, Lasswell. Option D, Aristotle. The mathematical model of communication, it is given by Shannon and Weaver. Option A is the right answer. So mathematical model of communication, it is also known as the Shannon-Weaver model, and it was introduced in 1948. And the 6 key components of this model are sender, encoder, channel, noise, decoder and receiver. Question number 13. Any obstacles or difficulties that come in the way of communication is element, barriers, message, receiver. ಸಂವಹನದ ಹಾದಿಯಲ್ಲಿ ಬರುವ ಯಾವುದೇ ಅಡೆತಡೆಗಳು ಅಥವಾ ತೊಂದರೆಗಳನ್ನು ಏನಂತ ಕರಿತೀವಿ? ಆಪ್ಷನ್ ಎ ಅಂಶ, ಆಪ್ಷನ್ ಬಿ ಅಡೆತಡೆ, ಆಪ್ಷನ್ ಸಿ ಸಂದೇಶ, ಆಪ್ಷನ್ ಡಿ ರಿಸೀವರ್. ಎಸ್, ಈ ಒಂದು ಸಂವಹನದ ಪ್ರಕ್ರಿಯೆಯಲ್ಲಿ ಎದುರಾಗುವ ಅಡೆತಡೆಗಳಿಗೆ, ತೊಂದರೆಗಳಿಗೆ ನಾವು ಅಡೆತಡೆ ಅಂತ ಕರಿತೀವಿ, ಬ್ಯಾರಿಯರ್ಸ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಬ್ಯಾರಿಯರ್, ಸಂವಹನದ ಅಡೆತಡೆಗಳು ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಡಿಸ್ಕ್ರೈಬ್ಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪೀಪಲ್ ದಟ್ ಇನ್ವಾಲ್ವ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಆಫ್ ಮೆಸೇಜಸ್? ಡಿಕೋಡಿಂಗ್, ಎನ್ಕೋಡಿಂಗ್, ಟ್ರಾನ್ಸಾಕ್ಷನ್, ಡಯಾಡಿಕ್. ಈ ಕೆಳಗಿನವುಗಳಲ್ಲಿ ಯಾವ ಪದವು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದನ್ನು ಒಳಗೊಂಡಿರುವ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನು ವಿವರಿಸುತ್ತದೆ? So the right answer is option D, dyadic communication. Because dyadic communication ಅಂದಾಗ ಇದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಆಗಿದೆ. So option D, dyadic is the right answer. Dyadic communication refers to the interaction between two individuals in a face-to-face or one-to-one sitting. So they may exchange the information through verbally or non-verbally. Question number 15. Self-image is an example for physical barrier, mechanical barrier, psychological barrier, linguistic barrier. Self-image ಒಂದು ಭೌತಿಕ ತಡೆಗೋಡೆ ಆಗಿದೆ, ಯಾಂತ್ರಿಕ ತಡೆಗೋಡೆ, ಮಾನಸಿಕ ತಡೆಗೋಡೆ, ಭಾಷಾ ತಡೆಗೋಡೆ. So self-image, it is an example for psychological barrier. ಇದು ಒಂದು ಮಾನಸಿಕ ತಡೆಗೋಡೆ ಆಗಿದೆ. Question number 16. A speaker using complex term is an example of physiological noise, psychological noise, semantic noise, physical noise. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಶಾರೀರಿಕ ಶಬ್ದ, ಆಪ್ಷನ್ ಬಿ ಮಾನಸಿಕ ಶಬ್ದ, ಆಪ್ಷನ್ ಸಿ ಲಾಕ್ಷಣಿಕ ಶಬ್ದ, ಆಪ್ಷನ್ ಡಿ ಭೌತಿಕ ಶಬ್ದ. Yes, here the right answer for this question is option C, semantic noise. A speaker who is going to use complex terms, it is an example for semantic noise. ಸಂಕೀರ್ಣ ಪದಗಳು, ಡಿಫಿಕಲ್ಟ್ ಪದಗಳನ್ನು ಬಳಸುವುದಕ್ಕೆ ನಾವು ಏನಂತೀವಿ? ಲಾಕ್ಷಣಿಕ ಶಬ್ದ. Semantic noise in communication, it is a type of disturbance in the transmission of message that interferes with the interpretation of the message due to difficult words, difficult sentences and symbols. Question number 17. The most powerful barrier of communication in the class is option A, noise in the classroom, option B, confusion on the part of teacher, option C, more outside disturbance in the classroom, option D, lack of teaching aids. ತರಗತಿಯಲ್ಲಿ ಅತ್ಯಂತ ಪ್ರಮುಖವಾದ ತಡೆಗೋಡೆ ಯಾವುದು? ತರಗತಿಯಲ್ಲಿನ ಶಬ್ದ, ಶಿಕ್ಷಕರ ಕಡೆಯಿಂದ ಗೊಂದಲ, ತರಗತಿಯಲ್ಲಿನ ಹೆಚ್ಚಿನ ಹೊರಗಿನ ಅಡಚಣೆ, ಆಪ್ಷನ್ ಡಿ ಬೋಧನಾ ಸಾಧನಗಳ ಕೊರತೆ. ಹಾಗೆ ನೋಡಿದ್ರೆ ಎಲ್ಲ 4 ಆಪ್ಷನ್ಸ್ ಕೂಡ ತರಗತಿಯಲ್ಲಿ
ಕಮ್ಯುನಿಕೇಶನ್ ಬ್ಯಾರಿಯರ್ಗಳಾಗಿವೆ. ಆದರೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಬ್ಯಾರಿಯರ್ ಯಾವುದಂತಂದ್ರೆ ಶಿಕ್ಷಕರ ಕಡೆಯಿಂದ ಗೊಂದಲ. ಶಿಕ್ಷಕರೇ ತಮ್ಮ ಮೇಲೆ ಭರವಸೆನೆ ಹೊಂದಿಲ್ಲದಿದ್ದರೆ, ಅವರಲ್ಲಿನೇ ಸರಿಯಾದ ಜ್ಞಾನ ಇಲ್ಲ ಅಂತಂದ್ರೆ ಇದು ಅತ್ಯಂತ ಪ್ರಮುಖ ತಡೆಗೋಡೆಯಾಗಿದೆ. ಸೊ in confusion on the part of teacher, it is most important powerful barrier to the communication. So teacher should always have good amount of knowledge. He should prepare well before going to the classroom. Question number 18, which of the following is not true about grapevine communication? So ಇಲ್ಲಿ grapevine communication ಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಲ್ಲ, ನಿಜವಾಗಿಲ್ಲ. Option A, it is faster than formal communication. Option B, it is less accurate than formal communication. Option C, it is found in almost all organization. Option D, it is prepared over formal communication. Yes, here the correct answer is option D. It is prepared over formal communication. This is wrong here. So informal communication ಅಂದಾಗ ಗ್ರೇಪ್ವೈನ್ ಕಮ್ಯುನಿಕೇಶನ್ಗೆ ನಾವು ಏನಂತೀವಿ, ಅನೌಪಚಾರಿಕ ಸಂವಹನ ಕೂಡ ಅಂತೀವಿ. ಇದು ಔಪಚಾರಿಕ ಸಂವಹನಕ್ಕಿಂತ ಹೆಚ್ಚು ವೇಗವಾಗಿದೆ, ಇದು ಸರಿಯಾಗಿದೆ. ಇದು ಔಪಚಾರಿಕ ನೆಟ್ವರ್ಕ್ಗಿಂತ ಕಡಿಮೆ ನಿಖರತೆಯನ್ನು ಹೊಂದಿರ್ತದೆ, ಇದು ಸರಿಯಾಗಿದೆ. ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಅಫಿಷಿಯಲಿ ಅಲ್ಲ, ಅನ್ಅಫಿಷಿಯಲ್ ಆಗಿ ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಏನು ಮಾತಾಡ್ತೀವಲ್ಲ ಅದಕ್ಕೆ ನಾವು ಈ ಗ್ರೇಪ್ವೈನ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಇದು ಔಪಚಾರಿಕ ಸಂವಹನೆಗಿಂತ ಹೆಚ್ಚು ಆದ್ಯತೆಯನ್ನು ಇದಕ್ಕೆ ನೀಡಲಾಗುತ್ತೆ, ಇದು ರಾಂಗ್ ಆಗಿದೆ. Grapevine communication, it is a method of informal or unofficial form of communication. Question number 19, in communication a major barrier to reception of message is audience attitude, audience knowledge, audience education, audience income. ಸಂವಹನದಲ್ಲಿ ಸಂದೇಶಗಳ ಸ್ವಾಗತಕ್ಕೆ ಒಂದು ಪ್ರಮುಖ ತಡೆ ಪ್ರೇಕ್ಷಕರ ವರ್ತನೆ, ಪ್ರೇಕ್ಷಕರ ಜ್ಞಾನ, ಪ್ರೇಕ್ಷಕರ ಶಿಕ್ಷಣ, ಪ್ರೇಕ್ಷಕರ ಆದಾಯ. So major barrier to reception of messages audience attitude. Option A is right answer. ಸಂವಹನದಲ್ಲಿ ಸಂದೇಶಗಳ ಸ್ವಾಗತಕ್ಕೆ ಒಂದು ಪ್ರಮುಖ ತಡೆಗೋಡೆ ಅಂತಂದ್ರೆ ಪ್ರೇಕ್ಷಕರ ವರ್ತನೆ. ಉದಾಹರಣೆಗೆ ಈ ರಿಸೀವರ್ಸ್ಗೆ, ಮಾಹಿತಿಯನ್ನು ಪಡೆಯೋರಿಗೆ, ಅವರಿಗೆ ಪಡೆಯುವ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಸೆಂಡರ್ ಏನೇ ಮಾಹಿತಿ ನೀಡಿದ್ರು ಕೂಡ ಅದು ಎಫೆಕ್ಟಿವ್, ಪರಿಣಾಮಕಾರಿ ಆಗಲ್ಲ. Question number 20, a noise in the communication process. Option A, causes listeners to listen to messages more carefully. Option B, interference with a message. Option C, focuses wandering thoughts. Option D, enhances the message. ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಶಬ್ದ ನಾಯ್ಸ್. ಆಪ್ಷನ್ ಎ, ಕೇಳುಗರು ಸಂದೇಶಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಕೇಳುವಂತೆ ಮಾಡುತ್ತದೆ. ತಪ್ಪಾಗಿದೆ, ಯಾಕೆಂದರೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್, ನಾಯ್ಸ್ ಇದ್ದರೆ ಮಾಹಿತಿಯನ್ನು ಸರಿಯಾಗಿ ಕೇಳಲು ಆಗಲ್ಲ. ಸಂದೇಶದೊಂದಿಗೆ ಮಧ್ಯ ಪ್ರವೇಶಿಸುತ್ತದೆ, ಇದು ಸರಿಯಾಗಿದೆ. ಅಲೆದಾಡುವ ಆಲೋಚನೆಗಳನ್ನು ಕೇಂದ್ರೀಕರಿಸುತ್ತದೆ, ಸಾಧ್ಯವಿಲ್ಲ. ಸಂದೇಶವನ್ನು ವರ್ಧಿಸುತ್ತದೆ, ಇದು ಕೂಡ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನಾಯ್ಸ್ ಇನ್ ದ ಕಮ್ಯುನಿಕೇಶನ್ ಪ್ರೋಸೆಸ್, ಇಟ್ ಈಸ್ ಗೋಯಿಂಗ್ ಟು ಇಂಟರ್ಫಿಯರ್ ವಿತ್ ದ ಮೆಸೇಜ್. ಸೊ ಇದು ಏನು ಮಾಹಿತಿಯನ್ನು ನೀಡ್ತೀವಲ್ಲ ಆ ಒಂದು ಮಾಹಿತಿಯೊಂದಿಗೆ ಸೇರ್ತಾ ಇದೆ, ಇಂಟರ್ಫಿಯರ್ ಮಾಡ್ತಾ ಇದೆ. The noise might distract the receiver, causing them not to hear the sender's message properly. So ಇಲ್ಲಿ ನಾಯ್ಸ್ ಪ್ರೆಸೆಂಟ್ ಇದ್ರೆ ಇದರಿಂದ ಸೆಂಡರ್ ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ರಿಸೀವರ್ ಸರಿಯಾಗಿ ರಿಸೀವ್ ಮಾಡೋಕ್ಕಾಗಲ್ಲ. Question number 21, the goal of perception checking is confirmation, cultural sensitivity, to further explore the thoughts and feelings of others, control. ಗ್ರಹಿಕೆ ತಪಾಸಣೆಯ ಗುರಿ. ಆಪ್ಷನ್ ಎ ದೃಢೀಕರಣ, ಆಪ್ಷನ್ ಬಿ ಸಾಂಸ್ಕೃತಿಕ ಸೂಕ್ಷ್ಮತೆ, ಆಪ್ಷನ್ ಸಿ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮತ್ತಷ್ಟು ಅನ್ವೇಷಿಸಲು, ಆಪ್ಷನ್ ಡಿ ನಿಯಂತ್ರಣ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದ ಗೋಲ್ ಆಫ್ ಪರ್ಸೆಪ್ಷನ್ ಚೆಕಿಂಗ್ ಈಸ್ ಫರ್ದರ್ ಎಕ್ಸ್ಪ್ಲೋರ್ ದಿ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್. ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮತ್ತಷ್ಟು ಅನ್ವೇಷಿಸುವುದು ಈ ಒಂದು ಪರ್ಸೆಪ್ಷನ್ ಗ್ರಹಿಕೆಯ ಗುರಿಯಾಗಿದೆ. Question number 22, informal transmission of information or filtered information is called. ಮಾಹಿತಿ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯ ಅನೌಪಚಾರಿಕ ಪ್ರಸರಣವನ್ನು ಏನಂತ ಕರಿತೀವಿ? ಗಾಸಿಪ್, ಗ್ರೇಪ್ವೈನ್, ವರ್ಟಿಕಲ್ ಕಮ್ಯುನಿಕೇಶನ್, ಹಾರಿಜಾಂಟಲ್ ಕಮ್ಯುನಿಕೇಶನ್. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕೆ ನಾವು ಗ್ರೇಪ್ವೈನ್ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ದೀವಿ. ಆಪ್ಷನ್ ಬಿ ಗ್ರೇಪ್ವೈನ್ ಕಮ್ಯುನಿಕೇಶನ್. ಸೊ ಇಲ್ಲಿ ದ್ರಾಕ್ಷಿ ಅನ್ನೋಂತಾಗಲ್ಲ, ಗ್ರೇಪ್ವೈನ್ ಕಮ್ಯುನಿಕೇಶನ್ ಅಂತ ನಾವು ಇಟ್ಕೊಳ್ಳೋಣ. ಹಿಂಗೆ ಇದಕ್ಕೆ ಕನ್ನಡದಲ್ಲಿ ಸರಿಯಾದ ಒಂದು ಟ್ರಾನ್ಸ್ಲೇಷನ್ ಸಿಕ್ಕಿಲ್ಲ. ಸೊ ಗ್ರೇಪ್ವೈನ್ ಕಮ್ಯುನಿಕೇಶನ್ ಅಂದಾಗ ಇದೊಂದು ಅನೌಪಚಾರಿಕ ಸಂವಹನ ಆಗಿರುತ್ತೆ. ಉದಾಹರಣೆಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಏನು ಹರಟೆ ಹೊಡಿತೇವಲ್ಲ, ಇದು ಒಂದು ಗ್ರೇಪ್ವೈನ್ ಕಮ್ಯುನಿಕೇಶನ್. ಸೊ ಗ್ರೇಪ್ವೈನ್ ಕಮ್ಯುನಿಕೇಶನ್, ಇಟ್ ಈಸ್ ಅ ಮೆಥಡ್ ಆಫ್ ಇನ್ಫಾರ್ಮಲ್ ಅಂಡ್ ಅನ್ಅಫಿಷಿಯಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಹೆಲ್ಡ್ ಇನ್ ಅ ವರ್ಕ್ ಪ್ಲೇಸ್. Question number 23, which is characteristics of prejudice
Option is generalized evaluation specifically of outgroup members. Option B negativity. Option C biased perception. Option D all of the above. ಪೂರ್ವಾಗ್ರಹದ ಪೂರ್ಣ ಲಕ್ಷಣ ಯಾವುದು? ಸಾಮಾನ್ಯೀಕರಿಸಿದ ಮೌಲ್ಯಮಾಪನ, ನಿರ್ದಿಷ್ಟವಾಗಿ ಹೊರಗುಂಪಿನ ಸದಸ್ಯರ ಬಗ್ಗೆ, ಅಂದರೆ ಹೊರಗುಂಪಿನ ಸದಸ್ಯರ ಬಗ್ಗೆ ನಾವು ಜನರು ಆಲ್ರೆಡಿ ತಾವು ನಿರ್ದಿಷ್ಟವಾದ ಇವ್ಯಾಲ್ಯೂಯೇಷನ್ ಮೆಥಡ್ನ ಹೊಂದಿರ್ತಾರೆ, ಮೌಲ್ಯವನ್ನು ಮಾಡ್ತಾರೆ, ಅವ್ರು ಹಾಗಿದ್ದಾರೆ ಅವ್ರು ಹೀಗಿದ್ದಾರೆ ಅಂತ. ಆಪ್ಷನ್ ಬಿ ಋಣಾತ್ಮಕ, ಆಪ್ಷನ್ ಸಿ ಪಕ್ಷಪಾತ ಗ್ರಹಿಕೆ, ಆಪ್ಷನ್ ಡಿ ಮೇಲ್ನೇ ಅಲ್ಲ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೆಜುಡೈಸಸ್ ಆಪ್ಷನ್ ಎ ಜನರಲೈಸ್ಡ್ evaluation specifically of outgroup members and also negativity and also biased perceptions. A, B, C all are correct here. ಪೂರ್ವಾಗ್ರಹದ ಲಕ್ಷಣ ಅಂದಾಗ ಬೇರೆ ಜನರ ಬಗ್ಗೆ, ಹೊರಗಿನ ಗುಂಪಿನ ಸದಸ್ಯರ ಬಗ್ಗೆ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನೆಗೆಟಿವ್ ಭಾವನೆಗಳನ್ನು ಹೊಂದಿರ್ತೀವಿ, ಪಕ್ಷಪಾತವನ್ನು ಮಾಡ್ತೀವಿ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. Prejudice refers to a preconceived judgment, opinion or attitude directed toward a certain people based on their membership in a particular group. ಅಂದರೆ ಯಾವುದೇ ಕೆಲವರು ವ್ಯಕ್ತಿಗಳು ಅವ್ರ ಸಮಾಜದಲ್ಲಿ ಹೇಗಿರ್ತಾರೆ ಎಂಬುದರ ಮೇಲೆ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವು ಜಡ್ಜ್ ಮಾಡ್ತೀವಲ್ಲ, ಅದಕ್ಕೆ ನಾವು ಪ್ರಿಜುಡೈಸ್ ಪೂರ್ವಾಗ್ರಹ ಅಂತೇಳಿ ಕರಿತೀವಿ. Question number 24. Which of the following are barriers to effective communication? ಕೆಳಗಿನವುಗಳಲ್ಲಿ ಯಾವುವು ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಯಾಗಿವೆ ಅಂದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 1, 2 and 3. ಫಿಸಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್ ಆ್ಯಂಡ್ ಸೈಕಾಲಜಿಕಲ್ ನಾಯ್ಸ್. ಶಾರೀರಿಕ ಶಬ್ದ, ಲಾಕ್ಷಣಿಕ ಶಬ್ದ ಮತ್ತು ಮಾನಸಿಕ ಶಬ್ದ ಮೂರು ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 25. ಲೆವೆಲ್ ಸಿ ಆಫ್ ದ ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಶನ್ ಇಸ್ ಡಿಫೈನ್ಡ್ ಆಸ್ ಚಾನಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ಸೈಕಾಲಜಿಕಲ್ ನಾಯ್ಸ್, ಸೋರ್ಸ್ ನಾಯ್ಸ್. ಸಂವಹನದ ಪರಿಣಾಮಕಾರಿತ್ವದ ಮಟ್ಟ ಸಿ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ: ಚಾನಲ್ ಶಬ್ದ, ಲಾಕ್ಷಣಿಕ ಶಬ್ದ, ಮಾನಸಿಕ ಶಬ್ದ, ಮೂಲ ಶಬ್ದ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಚಾನಲ್ ನಾಯ್ಸ್. Channel noise, it includes any disturbance which interferes with the fidelity of the physical transmission of the message. It is a distraction between source and audience. Question number 26. Communication will be effective if it is option A delivered slowly and clearly, option B delivered using appropriate media, option C received or intended by the sender, option D received immediately. ಸಂವಹನ ಯಾವಾಗ ಪರಿಣಾಮಕಾರಿಯಾಗಿರುತ್ತೆ ಅಂದರೆ ಆಪ್ಷನ್ ಎ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದಾಗ, ಆಪ್ಷನ್ ಬಿ ಸೂಕ್ತ ಮಾಧ್ಯಮವನ್ನು ಬಳಸಿಕೊಂಡಾಗ, ಆಪ್ಷನ್ ಸಿ ಕಳುಹಿಸುವ ಉದ್ದೇಶದಿಂದ ಸ್ವೀಕರಿಸಲಾಗಿದೆ, ಆಪ್ಷನ್ ಡಿ ತಕ್ಷಣವೇ ಸ್ವೀಕರಿಸಲಾಗಿದೆ. ಸೊ ಕಮ್ಯುನಿಕೇಶನ್ ವಿಲ್ ಬಿ ಎಫೆಕ್ಟಿವ್ ವ್ಯಾನ್ ಇಟ್ ಈಸ್ ರಿಸೀವ್ಡ್ ಬೈ ದಿ ಇಂಟೆಂಡೆಡ್ ಸೆಂಡರ್. ಸೊ ಯಾವಾಗ ಮಾಹಿತಿ ಸರಿಯಾದ ವ್ಯಕ್ತಿಯನ್ನು ಹೋಗಿ ಮುಟ್ತಾ ಇದೆ, ಸೆಂಡರ್ ಯಾರಿಗೆ ಮೆಸೇಜನ್ನು ನೀಡಿದ್ದಾರೆ ಆ ಒಂದು ರಿಸೀವರ್ಗೆ ಮಾಹಿತಿ ಸ್ವೀಕರಿಸಿದ್ರೆ ಅದಕ್ಕೇನಂತೀವಿ ಪರಿಣಾಮಕಾರಿ ಸಂವಹನ. The idea of the communication is exchange of information from one point to another. Such communication can be only termed as effective if the message sent from the sender is received by the receiver. So ಯಾರಿಗೆ ಮಾಹಿತಿಯನ್ನು ನೀಡಬೇಕು ಆ ಒಬ್ಬ ವ್ಯಕ್ತಿಗೆ ಮಾಹಿತಿ ಹೋಗಿ ತಲುಪಿದ್ರೆ ಅದಕ್ಕೆ ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತೀವಿ. Question number 27. 3 of the following 4 attributes of a teacher will become barriers in effective communication. Identify them. Pronunciation of the teacher, caste status of the teacher, facial expression of the teacher, choice of the words. ಶಿಕ್ಷಕರ ಕೆಳಗಿನ 4 ಗುಣಲಕ್ಷಣಗಳಲ್ಲಿ 3 ಪರಿಣಾಮಕಾರಿ ಸಂವಹನಗಳಲ್ಲಿ ತಡೆಗೋಡೆಗಳಾಗಿರ್ತವೆ: ಶಿಕ್ಷಕರ ಉಚ್ಚಾರಣೆ, ಶಿಕ್ಷಕರ ಜಾತಿ, ಶಿಕ್ಷಕರ ಮುಖಭಾವಗಳು, ಪದಗಳ ಆಯ್ಕೆ. ಸೊ ಗೊತ್ತಿರಬಹುದು, ತುಂಬಾ ಈಸಿ ಆನ್ಸರ್. ಇಲ್ಲಿ ಶಿಕ್ಷಕರ ಉಚ್ಚಾರಣೆ, ಶಿಕ್ಷಕರ ಮುಖಭಾವಗಳು ಮತ್ತೆ ಪದಗಳ ಆಯ್ಕೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. 3, 4 and 1. Pronunciation of the teacher, facial expression and choice of word. These are the barriers in the classroom communication. Question number 28. Who among the following distinguished scholars is considered as the father of communication science? ಈ ಕೆಳಗಿನ ವಿಶೇಷವಾದ ವಿದ್ವಾಂಸರಲ್ಲಿ ಯಾರನ್ನ ನಾವು ಸಂವಹನ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ? ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್, ಆಪ್ಷನ್ ಬಿ ಜೆರೋಮ್ ಬ್ರೂನರ್, ಆಪ್ಷನ್ ಸಿ ವಿಲ್ಬರ್ ಸ್ಕ್ರಾಮ್, ಆಪ್ಷನ್ ಡಿ ಕರ್ಟ್ ಲೆವಿನ್. The right answer is option C. Wilbur Scram is known as the father of communication science. Wilbur Scram ಅವರನ್ನ ಈ ಒಂದು ಸಂವಹನ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. So the father of communication in general and mass communication is Wilbur Scram. Question number 29. The communicated knowledge in a classroom is considered as information power, non-pervasive communication, limited judgment, cultural capital. ತರಗತಿಯಲ್ಲಿ ಸಂವಹನ ಜ್ಞಾನವನ್ನ ಹೀಗೆ ಪರಿಗಣಿಸಲಾಗುತ್ತೆ:
ಮಾಹಿತಿ ಶಕ್ತಿ, ನಾನ್ ಪರ್ವಸಿವ್ ಸಂವಹನ, ಸೀಮಿತ ತೀರ್ಪು, ಸಾಂಸ್ಕೃತಿಕ ಬಂಡವಾಳ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನಾಲೆಜ್ ಇಸ್ ಕನ್ಸಿಡರ್ಡ್ ಆಸ್ ಕಲ್ಚರಲ್ ಕ್ಯಾಪಿಟಲ್. ಸೊ ಈ ಒಂದು ಸಂವಹನದ ಜ್ಞಾನವನ್ನು ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳ್ಬೋದು. ಕ್ವೆಶ್ಚನ್ ನಂಬರ್ 30. ಇನ್ ಕಮ್ಯುನಿಕೇಶನ್ ದ ಲ್ಯಾಂಗ್ವೇಜ್ ಈಸ್. ಸಂವಹನದಲ್ಲಿ ಭಾಷೆ ಎಂಬುದು ಐಕಾನಿಕ್ ಕೋಡ್, ವರ್ಬಲ್ ಕೋಡ್, ನಾನ್ ವರ್ಬಲ್ ಕೋಡ್, ಸಿಂಬಾಲಿಕ್ ಕೋಡ್. ಸೊ ಇನ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಈಸ್ ಇಟ್ ಈಸ್ ವರ್ಬಲ್ ಕೋಡ್. ಸೊ ಸಂವಹನದಲ್ಲಿ ಈ ಒಂದು ಭಾಷೆ ಏನಾಗಿರುತ್ತೆ, ಮೌಖಿಕ ಕೋಡ್ ಆಗಿರುತ್ತೆ. Verbal code, it is set of rules about the use of words in creation of the messages. It may be spoken or it may be written. Question number 31. What is context in the communication? ಸಂವಹನದಲ್ಲಿ ಸಂದರ್ಭ ಎಂದರೆ ಏನು? The right answer is option A. It is a physical and psychological environment for conversation. ಸಂವಹನದಲ್ಲಿ ಸಂದರ್ಭ ಅಂದಾಗ ಸಂಭಾಷಣೆಗಾಗಿ ದೈಹಿಕ ಮತ್ತು ಮಾನಸಿಕ ವಾತಾವರಣಕ್ಕೆ ನಾವು ಸಂದರ್ಭ ಅಂತ ಹೇಳ್ತೀವಿ. Question number 32. Selective retention in communication implies. Option A, retain only what one would like to. Option B, retain only visuals. Option C, retain message in full. Option D, retain only verbal messages. ಸಂವಹನದಲ್ಲಿ ಆಯ್ದ ಧಾರಣವು ಏನನ್ನು ಸೂಚಿಸ್ತಾ ಇದೆ? So the right answer is option A, retain only what one would like to. ಒಬ್ಬರು ಏನನ್ನ ಬಯಸ್ತಾ ಇದ್ದಾರೆ ಎಂಬುದನ್ನು ಉಳಿಸಿಕೊಳ್ಳುವುದಕ್ಕೆ ಧಾರಣ ಅಂತ ಕರಿತೀವಿ. Question number 33. A teacher uses local language to raise the effectiveness in class. This refers to effective encoding. Option B, effective decoding. Option C, effective encoding and decoding. Option D, effective media interlink. ತರಗತಿಯಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಶಿಕ್ಷಕರು ಸ್ಥಳೀಯ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಇದಕ್ಕೆ ಪರಿಣಾಮಕಾರಿ ಎನ್ಕೋಡಿಂಗ್, ಪರಿಣಾಮಕಾರಿ ಡಿಕೋಡಿಂಗ್, ಆಪ್ಷನ್ ಸಿ ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್, ಆಪ್ಷನ್ ಡಿ ಪರಿಣಾಮಕಾರಿ ಮಾಧ್ಯಮ ಇಂಟರ್ಲಿಂಕ್. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಯಾವಾಗ ಸೆಂಡರ್ ಮಾಹಿತಿ ಈ ಒಂದು ಕಮ್ಯುನಿಕೇಶನ್ ಎಫೆಕ್ಟಿವ್ ಮಾಡಲು ತಮ್ಮ ಈ ಮಾಹಿತಿಯನ್ನು ನೀಡಲು ಈ ಒಂದು ತಮ್ಮಲ್ಲಿರುವ ಮಾಹಿತಿಯನ್ನ ಸೊ ಏನ್ ಮಾಡ್ತಾರೆ ಅವರು ಎನ್ಕೋಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎನ್ಕೋಡಿಂಗ್ ಅಂದಾಗ ಇದೆಲ್ಲ ಯಾವಾಗಲೂ ಕೂಡ ಇದು ಸೆಂಡರ್ ಕಡೆಗೆ ಸಂಬಂಧಪಟ್ಟಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತರಗತಿಯಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಶಿಕ್ಷಕರು ಸ್ಥಳೀಯ ಭಾಷೆಯನ್ನ ಬಳಸುತ್ತಾರೆ. ಸೊ ಅದೇ ರೀತಿಯಲ್ಲಿ ರಿಸೀವರ್ಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಸ್ಥಳೀಯ ಭಾಷೆಯಲ್ಲಿ ಮಾಹಿತಿಯನ್ನ ಗೇನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ರೈಟ್ ಆಗುತ್ತೆ. ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತೆ ಡಿಕೋಡಿಂಗ್, ಎಫೆಕ್ಟಿವ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್. ಕ್ವೆಶ್ಚನ್ ನಂಬರ್ 34. ಜೆನ್ಯೂನ್ ಕಮ್ಯುನಿಕೇಶನ್ ಕೆನಾಟ್ ಬಿ ಪ್ಲಾನ್ಡ್ ಬಿಕಾಸ್. ನಿಜವಾದ ಸಂವಹನವನ್ನು ಯೋಜಿಸಲಾಗುವುದಿಲ್ಲ ಏಕೆಂದರೆ. The right answer is option D. The cycle of messages depends on spontaneous verbal and non-verbal feedback chain. ಸೊ ಯಾವಾಗಲೂ ಕೂಡ ಸಂದೇಶಗಳ ಚಕ್ರವು ಸ್ವಯಂ ಪ್ರೇರಿತವಾಗಿ ಮೌಖಿಕ ಅಥವಾ ಅಮೌಖಿಕ ಪ್ರತಿಕ್ರಿಯೆ ಸರಪಳಿಯ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಹೀಗಾಗಿ ನಿಜವಾದ ಸಂವಹನವನ್ನು ಜೆನ್ಯೂನ್ ಕಮ್ಯುನಿಕೇಶನ್ ಪ್ಲಾನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಕಮ್ಯುನಿಕೇಶನ್ ಯಾವಾಗಲೂ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ, ಆ ಒಂದು ಸಮಯಕ್ಕೆ ತಕ್ಕಂತೆ, ವರ್ಬಲಿ ನಾನ್ ವರ್ಬಲಿ ನಾವು ಅದೇ ಒಂದು ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಹೀಗಾಗಿ ಇದು ಪ್ಲಾನ್ ಮಾಡಲು ಅಷ್ಟೊಂದು ಸಾಧ್ಯವಿಲ್ಲ. ಕ್ವೆಶ್ಚನ್ ನಂಬರ್ 35. ವಿಡಿಯೋ ಕಾನ್ಫರೆನ್ಸಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನು ನಾವು ಯಾವ ಸಂವಹನದ ಪ್ರಕಾರ ಅಂತ ಹೇಳ್ತೀವಿ? ಆಪ್ಷನ್ ಎ ವಿಜುವಲ್ ಒನ್ ವೇ, ಆಪ್ಷನ್ ಬಿ ಆಡಿಯೋ ವಿಜುವಲ್ ಒನ್ ವೇ, ಆಪ್ಷನ್ ಸಿ ಆಡಿಯೋ ವಿಜುವಲ್ ಟು ವೇ, ಆಪ್ಷನ್ ಡಿ ವಿಜುವಲ್ ಟು ವೇ. ಸೊ ಇಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದಾಗ ಇಬ್ಬರು ವ್ಯಕ್ತಿಗಳು ಮಾತನಾಡ್ತಾ ಇದ್ದಾರೆ. ಸೊ ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಆಡಿಯೋ ವಿಜುವಲ್ ಟು ವೇ. ಕ್ವೆಶ್ಚನ್ ನಂಬರ್ 36. ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್. ಇನ್ಫೋಟೈನ್ಮೆಂಟ್ ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಪ್ರಿಡಾಮಿನೆಂಟ್ ಎಂಟರ್ಟೈನ್ಮೆಂಟ್, ಆಪ್ಷನ್ ಬಿ ಇನ್ಫಾರ್ಮೇಶನ್ ಓರಿಯೆಂಟೆಡ್ ಕಂಟೆಂಟ್, ಆಪ್ಷನ್ ಸಿ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್, ಆಪ್ಷನ್ ಡಿ ಪಬ್ಲಿಕ್ ಇಶ್ಯೂಸ್ ಅಂಡ್ ಪ್ರಾಬ್ಲಮ್ಸ್. ಸೊ ಇನ್ಫೋಟೈನ್ಮೆಂಟ್ ಆಪ್ಷನ್ ಎ ಪ್ರಧಾನ ಮನರಂಜನೆಯನ್ನು ಸೂಚಿಸ್ತಾ ಇದೆ, ಆಪ್ಷನ್ ಬಿ ಮಾಹಿತಿ ಆಧಾರಿತ ವಿಷಯ, ಆಪ್ಷನ್ ಸಿ ಮಾಹಿತಿ ಮತ್ತು ಮನೋರಂಜನಾ ವಿಷಯ, ಆಪ್ಷನ್ ಡಿ ಸಾರ್ವಜನಿಕ ಸಮಸ್ಯೆಗಳು ಮತ್ತು ಸಮಸ್ಯೆಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇನ್ಫೋಟೈನ್ಮೆಂಟ್. ಇಟ್ ಈಸ್ ಗೋಯಿಂಗ್ ಟು ಕಂಬೈನ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಇದು ಮಾಹಿತಿ ಮತ್ತೆ ಮನರಂಜನಾ ವಿಷಯವನ್ನ ಸಂಯೋಜಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 37. ಕಮ್ಯುನಿಕೇಶನ್ ವಿಲ್ ಬಿ ಇಫೆಕ್ಟಿವ್ ಇಫ್ ಇಟ್ ಈಸ್. ಸಂವಹನ ಯಾವಾಗ ಪರಿಣಾಮಕಾರಿ ಆಗ್ತಾ ಇದೆ ಅಂತಂದ್ರೆ when it is received by the send, when received or intended by the sender. ಸೊ ಸೆಂಡರ್ ಯಾರಿಗೆ ಮಾಹಿತಿಯನ್ನು ನೀಡಬೇಕಾಗಿದೆ ಅವರಿಗೆ ಮಾಹಿತಿ ಹೋಗಿ ತಲುಪಿದ್ರೆ ಅವಾಗ ಅದು ಎಫೆಕ್ಟಿವ್ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕಳುಹಿಸಲು ಉದ್ದೇಶದಿಂದ ಸ್ವೀಕರಿಸಲಾಗಿದೆ.
Question number 38. In which of the following types of communication the sender and receiver very rarely share the same time and space continuum and interact in a considerable way? ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ಕಳುಹಿಸುವರು ಮತ್ತು ಸ್ವೀಕರು ಬಹಳ ಅಪರೂಪವಾಗಿ ಒಂದೇ ಸಮಯ ಒಂದೇ ಸ್ಥಳದಲ್ಲಿ ನಿರಂತರತೆಯನ್ನು ಹಂಚಿಕೊಳ್ತಾರೆ ಮತ್ತೆ ಸಂವಹನವನ್ನು ನಡೆಸ್ತಾರೆ? ಇಂಟರ್ಪರ್ಸನಲ್, ಗ್ರೂಪ್, ಮಾಸ್, ವರ್ಬಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಾಸ್ ಕಮ್ಯುನಿಕೇಶನ್. Mass communication is the process of imparting and exchanging information through mass media to large population. Question number 39. Interaction in the classroom should generate. ತರಗತಿಯಲ್ಲಿ ಪರಸ್ಪರ ಕ್ರಿಯೆಯು ಏನನ್ನು ಉತ್ಪಾದಿಸಬೇಕು? ಆರ್ಗ್ಯುಮೆಂಟ್ಸ್, ಇನ್ಫಾರ್ಮೇಷನ್, ಐಡಿಯಾಸ್, ಕಾಂಟ್ರವರ್ಸಿ. The correct answer is option C, ideas. Interaction in the classroom communication should generate ideas. ತರಗತಿಯಲ್ಲಿ ಕ್ರಿಯೆಯು ಕಲ್ಪನೆಗಳನ್ನು, ಮಾಹಿತಿಯನ್ನು ಕಲ್ಪನೆಗಳು, ಐಡಿಯಾಗಳನ್ನು ಉತ್ಪಾದನೆ ಮಾಡುತ್ತೆ. Question number 40. A strategy that is integrated into communication for development is religious lecture, propaganda, social marketing, rural publicity. ಅಭಿವೃದ್ಧಿಗಾಗಿ ಸಂವಹನದಲ್ಲಿ ಸಂಯೋಜಿಸಲ್ಪಟ್ಟ ತಂತ್ರ ಯಾವುದು? ಧಾರ್ಮಿಕ ಉಪನ್ಯಾಸ, ಪ್ರಚಾರ, ಸಾಮಾಜಿಕ ಮಾರ್ಕೆಟಿಂಗ್, ಗ್ರಾಮೀಣ ಪ್ರಚಾರ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಪ್ರೊಪಗಂಡಾ, ಪ್ರಚಾರ ಇಲ್ಲಿ ಸರಿಯಾಗಿದೆ. Question number 41. In the digital era, there is a fear that classroom communication may result in passive adaptation, quick adaptation, stimulation, overstimulation. ಡಿಜಿಟಲ್ ಯುಗದಲ್ಲಿ ತರಗತಿಯ ಸಂವಹನವು ಯಾವುದಕ್ಕೆ ಕಾರಣವಾಗಬಹುದು ಎಂಬ ಭಯ ಇದೆ? ನಿಷ್ಕ್ರಿಯ ರೂಪಾಂತರ, ತ್ವರಿತ ಹೊಂದಾಣಿಕೆ, ಪ್ರಚೋದನೆ, ಅತಿಯಾದ ಪ್ರಚೋದನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಓವರ್ ಸ್ಟಿಮ್ಯುಲೇಷನ್. ಅತಿಯಾದ ಪ್ರಚೋದನೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 42. ದ ರೆಟಾರಿಕಲ್ ಅಪ್ರೋಚ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಕನ್ಸಿಡರ್ಸ್ ಟೀಚರ್ಸ್ ಆಸ್ ಡ್ಯಾಶ್ ಏಜೆಂಟ್ಸ್ ಆಫ್ ಸ್ಟೂಡೆಂಟ್ಸ್, ಇನ್ಫ್ಲೂಯೆನ್ಸಿಂಗ್, ನಾನ್ ಅಫಿಷಿಯಲ್, ಅಕಾಡೆಮಿಕ್, ಅಫಿಷಿಯಲ್. ತರಗತಿಯ ಸಂವಹನದಲ್ಲಿ ವಾಕ್ಚಾತುರ್ಯದ ವಿಧಾನವು ಶಿಕ್ಷಕರನ್ನು ವಿದ್ಯಾರ್ಥಿಗಳ ಡ್ಯಾಶ್ ಏಜೆಂಟ್ ಎಂದು ಪರಿಗಣಿಸುತ್ತದೆ. ಪ್ರಭಾವ ಬೀರುವ, ಅಧಿಕೃತವಲ್ಲದ ಶೈಕ್ಷಣಿಕ ಅಧಿಕಾರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇನ್ಫ್ಲೂಯೆನ್ಷಿಯಲ್, ಅಂದರೆ ಪ್ರಭಾವ ಬೀರುತ್ತದೆ. ಕ್ವೆಶ್ಚನ್ ನಂಬರ್ 43. ಅಸರ್ಷನ್ ಟೀಚರ್ ಕಮ್ಯುನಿಕೇಶನ್ ಇಸ್ ಸೆಂಟ್ರಲ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ರೀಸನ್ ಈಸ್ ಟೀಚರ್ ಕಮ್ಯುನಿಕೇಶನ್ ಬಿಹೇವಿಯರ್ ಶುಡ್ ನಾಟ್ ಬಿ ಯೂಸ್ಡ್ ಟು ರೆಗ್ಯುಲೇಟ್ ದ classroom behavior of the students. The right answer is option D, is true, but reason is false here. Teacher communication behavior should not be used to regulate classroom behavior of students. This is wrong here. ಏಕೆಂದರೆ ಶಿಕ್ಷಕರ ವರ್ತನೆಯಿಂದ ನಾವು ವಿದ್ಯಾರ್ಥಿಗಳ ವರ್ತನೆಯನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 44. In a classroom, teachers and students use self-interest issues to judge their acceptability, uncritical dispositions, negative reinforcement of ideas, external non-verbal cues. Sorry. Question number 44. ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿರ್ಣಯಿಸಲು ಸ್ವಹಿತಾಸಕ್ತಿಯ ಸಮಸ್ಯೆಗಳನ್ನು ಬಳಸ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದೇರ್ ಅಕ್ಸೆಪ್ಟಬಿಲಿಟಿ. ಇದು ಅವರ ಸ್ವೀಕಾರತೆ ಆಗಿದೆ. Question number 45. Differentiation between acceptance and non-acceptance of certain stimuli in classroom communication is the basis of. ಕ್ಲಾಸ್ರೂಮ್ ಸಂವಹನದಲ್ಲಿ ಕೆಲವು ಪ್ರಚೋದಕಗಳ ಸ್ವೀಕಾರ ಮತ್ತು ಅಕ್ಸೆಪ್ಟೆನ್ಸ್ ಅಂಡ್ ನಾನ್ ಅಕ್ಸೆಪ್ಟೆನ್ಸ್, ಸ್ವೀಕಾರ ಮತ್ತು ಸ್ವೀಕಾರ ಮಾಡದೇ ಇರುವುದರ ನಡುವಿನ ವ್ಯತ್ಯಾಸ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೆಲೆಕ್ಟಿವ್ ಅಟೆನ್ಷನ್, ಆಯ್ದ ಗಮನ. Question number 46. Positive classroom communication leads to coercion, confrontation, submission, persuasion. ಧನಾತ್ಮಕ ತರಗತಿಯ ಸಂವಹನ ಯಾವುದಕ್ಕೆ ಕಾರಣವಾಗ್ತಾ ಇದೆ? ಬಲವಂತ, ಮುಖಾಮುಖಿ, ಸಲ್ಲಿಕೆ, ಮನವೊಲಿಸುವುದು. The correct answer is option D, persuasion is the right answer. Yes, let us move to the next question. Question number 47. Every type of communication is affected by. ಪ್ರತಿಯೊಂದು ರೀತಿಯ ಸಂವಹನವು ಅದು ಯಾವುದರ ಮೇಲೆ ಪರಿಣಾಮ ಬೀರ್ತಾ ಇದೆ, ಯಾವುದರಿಂದ ಪರಿಣಾಮಕ್ಕೆ ಒಳಗಾಗ್ತಾ ಇದೆ? ಆಪ್ಷನ್ ಎ ರಿಸೆಪ್ಷನ್, ಆಪ್ಷನ್ ಬಿ ಟ್ರಾನ್ಸ್ಮಿಷನ್, ಆಪ್ಷನ್ ಸಿ ನಾನ್ ರೆಗ್ಯುಲೇಷನ್, ಆಪ್ಷನ್ ಡಿ ಕಂಟೆಕ್ಸ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಂಟೆಕ್ಸ್ಟ್. ಸೊ ಪ್ರತಿಯೊಂದು ಸಂವಹನ ಕೂಡ ಈ ಸಂದರ್ಭದಿಂದ ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತೆ. ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಕ್ವೆಶ್ಚನ್ ನಂಬರ್ 48. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಶನ್.
ಕಮ್ಯುನಿಕೇಷನ್ಸ್ ಕಂಟೆಕ್ಸ್ ಅಂದರೆ ಸಂವಹನದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಯಲ್ಲಿ ಸರಿಯಾಗಿಲ್ಲ. ಆಪ್ಷನ್ ಬಿ, ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಇಂಡಿಪೆಂಡೆಂಟ್. ದಿಸ್ ಈಸ್ ನಾಟ್ ಕರೆಕ್ಟ್. ಅಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರುತ್ತವೆ. ಇದು ಇಲ್ಲಿ ಸರಿಯಾಗಿಲ್ಲ. ಸೊ ಆಪ್ಷನ್ ಬಿ ಸರಿ, ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 49. ದ ಕ್ಯಾಟಗರೈಸೇಷನ್ ಆಫ್ ಹ್ಯೂಮನ್ ಕಮ್ಯುನಿಕೇಷನ್ ಇಂಟು ಇಂಟ್ರಾಪರ್ಸನಲ್, interpersonal, group and mass communication is mainly based on. ಮಾನವ ಸಂವಹನವನ್ನು ವ್ಯಕ್ತಿಗತ, ಪರಸ್ಪರ, ಗುಂಪು ಮತ್ತು ಸಮೂಹ ಸಂವಹನ ಎಂದು ವರ್ಗೀಕರಿಸುವುದು ಮುಖ್ಯವಾಗಿ ಯಾವುದರ ಮೇಲೆ ಆಧರಿಸಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಷನ್. ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆಯ ಆಧಾರದ ಮೇಲೆ. ಕ್ವೆಶ್ಚನ್ ನಂಬರ್ 50. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕು. The right answer is option A. Teaching in classroom is known as the group communication is right answer. ತರಗತಿಯಲ್ಲಿ ಬೋಧನೆ ಇದು ಒಂದು ಗುಂಪು ಸಂವಹನ ಆಗಿದೆ. ಇದು ಸರಿಯಾಗಿದೆ. Okay friends, this is about our today's session. If you want to join our Karnataka SET 2024 Teaching and Research Aptitude Crash Course, here you will get theory lectures, MCQ lectures, mock test, 50 mock test, notes, 5000 plus MCQ PDF in English and also in Kannada only at rupees 2000. So if you want to join, you can download Global Online app from the Play Store and you can register by using your mobile number or email ID. Then in store you can search KSET paper 1, then you will get the entire course. For more details you can join our Global Online Kannada Telegram group. Yes, I wish all the best to all. Thank you.